ಕರ್ನಾಟಕ ಬಜೆಟ್ 2025-2026 ಬಜೆಟ್ನ ಗಾತ್ರ ಬಂದು 4,09,000 ಕೋಟಿ ರೂಪಾಯಿ. ಅದರಲ್ಲಿ 1,16,000 ಕೋಟಿ ರೂಪಾಯಿ ಸಾಲನೇ ಇದೆ. ಈ ಬಜೆಟ್ ಅಲ್ಲಿ ಗ್ಯಾರಂಟಿಗೆ ಅಂತಾನೆ 51,000 ಕೋಟಿ ರೂಪಾಯಿ ಮೀಸಲಿಡ್ತೀವಿ ಅಂತ ಹೇಳಿದ್ದಾರೆ. ಅಂದ್ರೆ ಗೃಹ ಜ್ಯೋತಿಗೆ, ಗೃಹಲಕ್ಷ್ಮಿಗೆ ಮತ್ತೆ ಫ್ರೀ ಬಸ್ಗೆ ಮತ್ತೆ ರಾಜ್ಯಸಭಾ ವೆಚ್ಚ ಅಂದ್ರೆ ಗೌರ್ಮೆಂಟ್ ನ ನಡ್ಸೋಕೆ ಸೋಷಿಯಲ್ ವೆಲ್ಫೇರ್ ಮತ್ತೆ ಸಬ್ಸಿಡಿಗಳಿಗೆ 3,11,739 ಕೋಟಿ ರೂಪಾಯಿ ಮೀಸಲಿಟ್ಟಿದೀವಿ ಅಂತ ಹೇಳಿದ್ದಾರೆ. ಮತ್ತೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಬಂಡವಾಳ ವೆಚ್ಚ ಅಂದ್ರೆ ಏನಾದ್ರೂ ಇನ್ಫ್ರಾ, ರೋಡ್, ಡ್ಯಾಮ್, ಹೈವೇ, ಬ್ರಿಡ್ಜ್, ಮೂಲಸೌಕರ್ಯ ನಿರ್ಮಾಣಕ್ಕೆ 71,000 ಕೋಟಿ ಮೀಸಲಿಟ್ಟಿದೀವಿ ಅಂತ ಹೇಳಿದ್ದಾರೆ. ಹಿಂಗೆ ಹೇಳ್ತಾ ಹೋಗ್ತಾ ಇದ್ರೆ ವಿಡಿಯೋ ಲೆಂತ್ ಜಾಸ್ತಿ ಆಗೋಗುತ್ತೆ. ಮೇನ್ ಹೇಳ್ತೀನಿ. ಮೇನ್ ಯಾವ್ದಕ್ಕೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ ಅನ್ನೋದನ್ನ ಹೇಳ್ತೀನಿ. ಈ ಬಜೆಟ್ ಅಲ್ಲಿ ಕೃಷಿಗೆ, ಮೀನುಗಾರಿಕೆಗೆ, ನೀರಾವರಿ, ಇಂಧನ, ಕೈಗಾರಿಕೆ, ಮನೋರಂಜನೆ ಅಂದ್ರೆ ಸಿನಿಮಾ ಕ್ಷೇತ್ರ, ಕನ್ನಡಕ್ಕೆ ಪ್ರತ್ಯೇಕ OTT ಮತ್ತೆ ಮಲ್ಟಿಪ್ಲೆಕ್ಸ್ ಥಿಯೇಟರ್ ಟಿಕೆಟ್ಸ್ ಬಂದು 200 ರೂಪಾಯಿ. ರಾಜ್ಯದ ಭದ್ರತೆ, ಆರೋಗ್ಯ, ಶಿಕ್ಷಣ, ಮಕ್ಕಳಿಗೆ 5 ದಿನ ರಾಗಿ ಮಾಲ್ಟ್ ಮತ್ತೆ 6 ದಿನ ಬಾಳೆಹಣ್ಣು ಮತ್ತೆ ಮೊಟ್ಟೆ ಕೊಡ್ತಾ ಇದ್ದಾರೆ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ, ಅಲ್ಪಸಂಖ್ಯಾತ ಇಲಾಖೆ, ಕಾರ್ಮಿಕ ಸಮಾಜ ಕಲ್ಯಾಣ ಇಲಾಖೆ, ಗ್ರಾಮೀಣ ಅಭಿವೃದ್ಧಿಗೆ ಮತ್ತೆ ನಗರಾಭಿವೃದ್ಧಿಗೆ ಪ್ರಾಮುಖ್ಯತೆ ಕೊಟ್ಟಿದ್ದಾರೆ. ಮತ್ತೆ ಈ ಬಜೆಟ್ ನ ಬಿಜೆಪಿ ಕಡೆಯವರು ಹಲಾಲ್ ಬಜೆಟ್ ಅಂತ ಟೀಕೆ ಮಾಡಿದ್ದಾರೆ. ಯಾಕಂದ್ರೆ ಈ ಬಜೆಟ್ ಅಲ್ಲಿ ಮುಸ್ಲಿಂ ಕಮ್ಯುನಿಟಿಗೆ ಬಂಪರ್ ಕೊಡುಗೆಗಳನ್ನ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ಸಪರೇಟ್ ವಿಡಿಯೋ ಬೇಕು ಅಂತ ಕಮೆಂಟ್ ಮಾಡಿ. ಮತ್ತೆ ಬೆಂಗಳೂರು ಅಭಿವೃದ್ಧಿ ಬಗ್ಗೆನೂ ಮಾತಾಡಿದ್ದಾರೆ. ಈ ಬಜೆಟ್ ಅಲ್ಲಿ ನಾನು ಹೇಳಿರೋದು ಹೈಲೈಟೆಡ್ ಪಾಯಿಂಟ್ಸ್ ಗಳನ್ನ ಮಾತ್ರ. ಸೊ ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋಸ್ಗೋಸ್ಕರ ನಮ್ಮ ಪೇಜ್ ನ ಫಾಲೋ ಮಾಡ್ಕೊಳ್ಳಿ.